ಅರ್ಜುನ್ ಸರ್ ಆ್ಯಕ್ಚುಲಿ ಕಾಲ್ ಮಾಡಿದ್ರು, ಹಿಂಗೆ ಕಲ್ಟ್ ಸಿನಿಮಾಗೆ ಒಂದು ಸಾಂಗ್ ಇದೆ, ಜೈದ್ ಖಾನ್ ಅವರು ಆ್ಯಕ್ಟ್ ಮಾಡಿರುವಂಥ ಸಾಂಗು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನೀವೊಂದು ನಿಮ್ಗಂತಾನೆ ಒಂದು ಸಾಂಗ್ ಮಾಡಿದ್ದೀನಿ ಅಂತಂದ್ರೆ ನನಗೆ ಗೊತ್ತಾಗಿಲ್ಲ ಏನು ನನಗೆ ಯಾಕೆ ಮಾಡಿದ್ದಾರೆ ಅಂತ. ಸೊ ಹೋಗಿ ಸ್ಟುಡಿಯೋಗೆ ಹೋದಾಗ ಕೇಳಿದಾಗ ಫೆಲ್ಟ್ ವೆರಿ ಹ್ಯಾಪಿ. ಲಿರಿಕ್ಸು ಆ್ಯಂಡ್ ವಿಡಿಯೋ ತೋರಿಸಿದ್ರು, ಆಲ್ರೆಡಿ ವಿಡಿಯೋ ಶೂಟ್ ಆಗೋಗಿತ್ತು. ಟ್ರ್ಯಾಕ್ ಸಿಂಗರ್ ಹಾಡಿದ್ರು, ವಿಡಿಯೋ ಶೂಟ್ ಆಗಿತ್ತು. ವಿಡಿಯೋ ನೋಡಿ ಫೆಲ್ಟ್ ವೆರಿ ಹ್ಯಾಪಿ. ಜೈದ್ ಬ್ರೋ ಸಖತ್ತಾಗಿ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಅವ್ರ ಡ್ಯಾನ್ಸ್ ಆಗಿರ್ಬೋದು, ಅವ್ರ ಆ್ಯಟಿಟ್ಯೂಡ್ ಆಗಿರ್ಬೋದು ಎಲ್ಲ ನೋಡಿ ಇನ್ಸ್ಪಿರೇಷನ್ ತೊಗೊಂಡು ಐ ಮೀನ್ ನನಗೆ ಬೇಕಾ ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ದೇವರನ್ನ ಹೇಳ್ತೀನಿ ಬ್ರೋ, ನನಗೆ ಡ್ಯಾನ್ಸ್ ಬರಲ್ಲ, ಏನೋ ಕಷ್ಟಪಟ್ಟು ಮಾಡಿರೋದು ಅಷ್ಟೇ. ಭೂಷಣ್ ಸರ್ ಕ್ರೆಡಿಟ್ ಹೋಗ್ಬೇಕಷ್ಟೇ. ಅದು ಇಲ್ಲ, ನನಗೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆಗಿ ಅನಿಸ್ತಾ ಇದೆ. ಈ ಸಾಂಗ್ ನೋಡಿದ್ರೇ ಥಿಯೇಟ್ರಿಗೆ ಹೋಗ್ಬೇಕು, ಸಿನಿಮಾ ನೋಡೋಣ ಏನೋ ಇದೆಯಲ್ಲ ಇದೆಲ್ಲ. ಅದರಲ್ಲಿ ಆಲೋಕೆ ಬೇರೆ ಇದ್ದಾರೆ ಜೊತೆಗೆ ನಿಮ್ಮ ಕೋಆರ್ಟಿಸ್ಟ್ ಆಗಿ. ಆ್ಯಂಡ್ ಇಬ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ಸಿನಿಮಾದಲ್ಲಿ ಇನ್ನೂ ಸಖತ್ತಾಗಿರುತ್ತೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನನಗೆ ಆಲ್ರೆಡಿ ಸ್ವಲ್ಪ ಸಿನಿಮಾದ ಗ್ಲಿಮ್ಸ್ಗಳನ್ನೆಲ್ಲ ತೋರಿಸಿದ್ರು. ಎಕ್ಸ್ಟ್ರಾಡಿನರಿ ಆಗಿದೆ, ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಒಂದು ಸೆಕೆಂಡಿಗೆ ಆ್ಯನಿಮಲ್ ಮೂವಿ ಏನೋ ಆ್ಯನಿಮಲ್ ಮೂವಿದು ಸೀನ್ ಎಲ್ಲ ತೆಗೆದು ತೋರಿಸ್ತಿದಾರೇನೋ ಅನ್ನೋ ಥರ ಅನಿಸ್ತು ನನಗೆ. ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಟೀಮ್, ಎಂಟೈರ್ ಟೀಮ್. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ಕು, ಅನಿಲ್ ಕುಮಾರ್ ಅವ್ರ ಡೈರೆಕ್ಷನ್ನು, ಲಿರಿಕ್ಸ್ ಬರ್ದಿರೋದು ನಮ್ಮ ಅನಿಲ್ ಸರ್ ಲಿರಿಕ್ಸ್ ಬರ್ದಿದ್ದಾರೆ. ಆ್ಯಂಡ್ ಹಾಡ್ಬೇಕಾದ್ರೆ ತುಂಬ ಫೀಲ್ ಮಾಡಿಕೊಂಡು, ಅದು ಹೇಳ್ತಾರಲ್ಲ ಹೊಟ್ಟೆಯಿಂದ ಹಾಡ್ಬೇಕಂತ, ಆ ಥರ ಅನುಭವಿಸಿ ಹಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಒಳ್ಳೆ ಓವರ್ ಆಲ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್, ಸ್ಪೆಷಲಿ ವಿತ್ ಜೈದ್ ಬ್ರೋ. Bloody love, yeah they know. Bloody love, yellow down. Bloody love, yeah they know. Bloody love. ಅಲ್ಲ, ನನ್ನ ಕ್ವಶನ್ಸ್ ಅಲ್ಲ, ಕಾಮೆಂಟ್ ಬಾಕ್ಸಲ್ಲಿ ಇದ್ದಿತ್ತು. ಚಂದನ್ ಶೆಟ್ಟಿ ಅವರೇ ಈ ಸಾಂಗ್ ಬರ್ಕೊಬಿಟ್ರ, ಅವ್ರು ಆಡ್ತಿರೋ ಫೀಲ್ ನೋಡಿದ್ರೆ ತುಂಬಾ ಹತ್ರವಾಗಿ ಆಡಿದ್ದಾರೆ ಇದನ್ನ ಅಂತ ಕಾಮೆಂಟ್ ಬಾಕ್ಸಲ್ಲಿ ನೋಡಿದೆ. ಎಲ್ಲ ಅದೇ ದೇವರು ಅದೆಲ್ಲ ಕಾಲ ಕೂಡ್ ಬಂದ್ಬಿಟ್ಟಿದೆ ಅದು ಆ ಥರ. ಆ್ಯಂಡ್ ಅದರಲ್ಲಿ ಮಧ್ಯದಲ್ಲಿ ಲಿರಿಕ್ಸ್ಗಳು ಮಾತ್ರ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಏನೋ ಸಿಟಿ ಹಳ್ಳಿ ಹುಡುಗಿರೋನೇ ಬೆಸ್ಟ್, ಸಿಟಿ ಹುಡುಗಿರೋ ವರ್ಸ್ಟ್. ಅಂದರೆ ಸಿಟಿ ಹುಡುಗಿರು ವರ್ಸ್ಟ್ ಅಂತ ಹೇಳ್ತಾ ಇಲ್ಲ, ಅದೇನಂತ ಹೇಳಿದ್ರೆ ಅಂದರೆ ಅದೊಂದು ಸುಮ್ಮನೆ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ, ಯಾರು ಅಫೆಂಡ್ ಆಗಬೇಡಿ. ಸೊ ತುಂಬ ಚೆನ್ನಾಗಿದೆ. ಲಿರಿಕ್ಸ್ ಅಂತೂ ತುಂಬ ಚೆನ್ನಾಗಿ ಬರೆದಿದೆ. ಅಂದರೆ ಈಗ ಸ್ಪೆಷಲಿ ಈಗಿರೋ ಜನ್ರೇಷನಲ್ಲಿ ನಡೀತಾ ಇರುವಂಥ ಲವ್ ಸ್ಟೋರಿಗಳೇನಿದೆ, ಆ ಲವ್ ಸ್ಟೋರಿಗಳಿಗೆ ಕನೆಕ್ಟ್ ಆಗುವಂಥ ಲಿರಿಕ್ಸು. ಹೌದು, ಟ್ರೂ. ಚಂದನ್ ಸರೇ ಈ ಸಾಂಗ್ ಆಡಬೇಕು ಅಂತ ಯಾಕೆ ಡಿಸೈಡ್ ಆಯಿತು? ಅದು ನನಗೆ ಗೊತ್ತಿಲ್ಲ, ಇವ್ರು ಹೇಳಬೇಕು. ಇಲ್ಲ, ಅದು ನಾನೇ ಹೇಳ್ತೀನಿ. ಏನಕ್ಕಂದರೆ ನಾವು ಈ ಹಾಡನ್ನ ರೆಡಿ ಆದಾಗ ನನ್ನ ತಲೆಗೆ ಫಸ್ಟ್ ಹೆಸರು ಬಂದಿತ್ತು ಚಂದನ್ ಶೆಟ್ಟಿ ಅವರು. ಬಿಕಾಸ್ ನನಗೆ ಅವ್ರದ್ದು ಹಳೆ ಹಾಡುಗಳು, ನಾನು ಬಿಗ್ ಫ್ಯಾನ್ ಆಫ್ ಹಿಸ್ ಸಾಂಗ್ಸ್. ಸೊ ಇವ್ರ ಬೇಸ್ ವಾಯ್ಸ್ ಮತ್ತು ಇವ್ರು ಇರೋ ಫ್ರಸ್ಟ್ರೇಷನ್ ಇದೆಯಲ್ಲ, ಸೊ ಐ ಥಿಂಕ್ ಇದು ಇವ್ರಿಗೆ ಪಕ್ಕಾ ಸೆಟ್ ಆಗುತ್ತೆ ಅನ್ನೋ ಒಂದು ನನಗೆ ಗಟ್ ಫೀಲಿಂಗ್ ಇತ್ತು. ಸೊ ಎಲ್ಲರಿಗೂ ಹೇಳಿದಾಗ ನಾನು ಅನಿಲ್ ಸರ್ಗೆ ಆಗ್ಬೋದು, ನಮ್ಮ ಅರ್ಜುನ್ ಸರ್ಗೆ ಹೇಳಿದ ತಕ್ಷಣ ಸಖತ್ ಚಾಯ್ಸು, ಅವ್ರ ಕೈಯಲ್ಲಿ ಹಾಡ್ಸೋಣ ಅಂತೇಳಿ. ಸೊ ಅಲ್ಲಿಂದ ಅದು ಹೌ ಇಟ್ ಸ್ಟಾರ್ಟ್ ಆಗಿ. ಬಟ್ ತುಂಬ ಚೆನ್ನಾಗಿತ್ತು ಹಾಡು. ಆಲ್ಮೋಸ್ಟ್ ನಾನು ಒಂದು 1.5 hours ಹಾಡು ಮುಗಿಸ್ಬಿಟ್ಟೆ. ಹಾಡು ಮುಗಿಸಿ ಅನಿಲ್ ಸರ್ಗೂ ಕಳಿಸಿದ್ರು, ಅರ್ಜುನ್ ಜನ್ಯ ಸರ್ ಕಳಿಸಿದ್ರು. ವಿತಿನ್ 5 minutes ಹಾಡು ಕೇಳಿ ಇಮಿಡಿಯೇಟ್ ಫೋನು ಸಕ್ಕದಾಗಿದೆ ಸಾಂಗ್, ಸಕ್ಕದಾಗಿ ಬಂದ್ಬಿಟ್ಟು ನನಗೂ ತುಂಬ ಖುಷಿ ಆಗೋಯ್ತು ಆ್ಯಕ್ಚುಲಿ. ಪೀಪಲ್ ಆರ್ ಲವ್ವಿಂಗ್ ಇಟ್. ನನಗೂ ತುಂಬ ಚೆನ್ನಾಗಿ ಹೋಗ್ತಿದೆ ಇವಾಗ, ಈಗ ಟ್ರೆಂಡಿಂಗ್ ಹೋಗ್ತಾ ಇದೆ ಬೇರೆ. ಸೊ ವ್ಯೂಸ್ ಆಲ್ಸೋ ಗ್ರೋನ್ ಆಗಿದೆ ಈಗ. ಅದಕ್ಕಿಂತ ಹೆಚ್ಚಾಗಿ ರೀಲ್ಸ್ ಸಿಕ್ಕಾಪಟ್ಟೆ ರೀಲ್ಸ್. ಅದೇ ನಿನ್ನೆ ಒಂದೇ ದಿವಸ 2,000 ಜನ ರೀಲ್ಸ್ ಮಾಡಿ. ಎಸ್ ಕ್ರೇಜಿ. ನೀವು ರೀಲ್ಸ್ ಮಾಡಿ, ಈ ಹಾಡಿಗೆ ರೀಲ್ಸ್ ಮಾಡಿ. ಆ್ಯಂಡ್ ಬ್ರೋ ಕಡೆಯಿಂದ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಅಂತೂ ನಿಮ್ಮ ಕಡೆ ಗ್ಯಾರಂಟಿ ಇದೆ. ಸೊ ದಯವಿಟ್ಟು ಯಾರ್ಯಾರು ನೋಡಿಲ್ಲ, ದಯವಿಟ್ಟು ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ಗೆ ಹೋಗಿ ನಮ್ಮ ಸಾಂಗ್ನ ನೋಡಿ ಬ್ಲಡಿ ಲವ್ ಆಮೇಲೆ ರೀಲ್ಸ್ ಮಾಡಿ. ನನಗೊಂದೆರಡು ಕ್ವಶನ್ಸ್ ಇದೆ, ಹೇಳಿ. ನಿಮಗೆ ಲವ್ ಬ್ರೇಕಪ್ ಆಗಿದೆ? ನಾವು ಹೆಣ್ಮಕ್ಳು ತಂಟೆಗೆ ಯಾವತ್ತೂ ನಾನಾಯ್ತು, ನನ್ನ ಕೆಲಸ ಆಯ್ತು. ಎಷ್ಟು ಕ್ಯೂಟ್ ಆಗಿರೋದ್ರಿಂದ ಆಲ್ಮೋಸ್ಟ್ ಮಿನಿಮಮ್ ಅಂದ್ರೆ ಒಂದು 100 ಪ್ರಪೋಸಲ್. ಬೇಡ ಸರ್, ಆಯ್ತು ಇದೆಲ್ಲ ಎಡಿಟ್ ಹಾಕ್ಲೇಬೇಡಿ, ಬೇಡ ಸಾಕು. ಧನ್ಯವಾದಗಳು, ಥ್ಯಾಂಕ್ ಯು.